ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ನೆರವೇರಿಸಿಕೊಂಡಿದ್ದೇವೆ. ಸ್ತೋತ್ರ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸ್ತೋತ್ರ. ಇಷ್ಟಕ್ಕೆ ಸಾಲುವುದಿಲ್ಲ. ಸ್ತೋತ್ರ. ಇದಕ್ಕೆ ಮೇಲ್ಪಟ್ಟು ಒಂದು ಜೀವಿತ ಇದೆ, ಕ್ರಿಸ್ತಿಯ ಜೀವಿತ. ಪ್ರತಿ ದಿನವೂ ಕೂಡ ಯೇಸುವಿನ ಜೊತೆಯಲ್ಲಿ ನಡೆಯುವಂತ ಜೀವಿತನೇ ನಿಜವಾದ ಕ್ರಿಸ್ತಿಯ ಜೀವಿತ. ಸ್ತೋತ್ರ. ನೇರವಾಗಿ ಹೇಳಬೇಕಾದರೆ ವಾಕ್ಯವನ್ನು ಯಾರು ಕೈಗೊಂಡು ನಡೆಯುತ್ತಾರೋ ಖಂಡಿತವಾಗಿ ಕೂಡ ಅವರು ಕ್ರಿಸ್ತಿಯ ಜೀವಿತದಲ್ಲಿ ಜೀವನ ಮಾಡುವುದಕ್ಕೆ ಸಾಧ್ಯವಾಗಿದೆ. ಸ್ತೋತ್ರ. ಅನೋಕನು ಸ್ತೋತ್ರ ದೇವರೊಟ್ಟಿಗೆ ಐಕ್ಯವಾಗಿ ಅನ್ಯೋನ್ಯವಾಗಿ ಅವನು ನಡೆದಿದ್ದು ಮಾತ್ರವಲ್ಲ, ಹಾಲೆಲೂಯ, ದೇವರು ಅವನನ್ನು ಕರೆದುಕೊಂಡು ಹೋದರು ಎಂಬುದಾಗಿ ವೇದವಚನ ನಮಗೆ ಹೇಳಿಕೊಡುತ್ತದೆ. ಸ್ತೋತ್ರ. ದೇವರೊಟ್ಟಿಗೆ ನಡೆಯುವಂತ ಪ್ರತಿಯೊಬ್ಬನು ಕೂಡ ಖಂಡಿತವಾಗಿ ದೇವರು ನಮ್ಮ ಜೊತೆಲಿರುವುದಾದರೆ ಅದರಂತ ದೊಡ್ಡ ಭಾಗ್ಯ ಬೇರೆ ಇನ್ನೊಂದು ಇಲ್ಲ. ಸ್ತೋತ್ರ. ಇದರ ವಾಕ್ಯದ ಧ್ಯಾನಕ್ಕಾಗಿ ನಮಗೆ ಲೂಕನ ಪುಸ್ತಕ 24ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಮಗೆ ಬರೋಣ. ಸ್ತೋತ್ರ. ಲೂಕನ ಪುಸ್ತಕ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲ. ಸ್ತೋತ್ರ. ಸಾಕು. ಹಾಲೆಲೂಯ. ಅಲ್ಲಿ ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು, ಇವರು ಮಾತ್ರವಲ್ಲದೆ ಬೇರೆ ಸ್ತ್ರೀಯರು ಸಹ ಅವತ್ತಿನ ಮುಂಜಾನೆ ವೇಳೆ ಕ್ರಿಸ್ತ ಯೇಸುವಿನ ಪಾರ್ಥಿವ ಶರೀರವನ್ನು ನೋಡಿ ಆ ಶರೀರಕ್ಕೆ ಮುತ್ತು ಕೊಟ್ಟು ಆ ಶರೀರಕ್ಕೆ ಸುಗಂಧ ತೈಲಗಳನ್ನು ಹಚ್ಚಿ ಬರೋಣ ಎಂಬುದಾಗಿ ಆಸೆ ಕೊಟ್ಟು ಹೋದಂತ ಆ ಸ್ತ್ರೀಯರಿಗೆ ಅಲ್ಲಿ ಕಂಡಿದ್ದು ಭಯಾನಕ ದೃಶ್ಯ. ಸ್ತೋತ್ರ. ಸಮಾಧಿ ಓಪನ್ ಆಗಿದೆ. ಸಮಾಧಿಗೆ ಮುಚ್ಚಲ್ಪಟ್ಟಂತ ಕಲ್ಲು ಕಿರಿಯಲ್ಪಟ್ಟಿದೆ. ಒಳಗೆ ಹೋಗಿ ನೋಡುವಾಗ ಗುರುವಿನ ಪಾರ್ಥಿವ ಶರೀರ ಅಲ್ಲಿ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನಃ ಜೀವಂತವಾಗಿ ಎದ್ದು ಬಿಟ್ಟಿದ್ದಾರೆ. ಅವರು ಸಾಯುವುದಕ್ಕಿಂತ ಮುಂಚಿತವಾಗಿ ಅನೇಕ ಸಾರಿ ನಾನು ಸಾಯುತ್ತೇನೆ, ಲೋಕದ ಪ್ರತಿಯೊಬ್ಬ ಮನುಷ್ಯನಿಗಾಗಿ ನಾನು ಸಾಯುತ್ತೇನೆ, ಆ ಕಲ್ವಾರಿ ಶಿಲುಬೆಯ ಮರಣದ ನಿಮಿತ್ತವಾಗಿ ಈ ಜನಗಳನ್ನು ಕೊಂಡುಕೊಳ್ಳುತ್ತೇನೆ ಎಂಬುದಾಗಿರುವಂತಹ ತಂದೆಯ ಚಿತ್ತಕ್ಕನುಸಾರವಾಗಿ ಯೇಸು ಸ್ವಾಮಿ ಸತ್ತಿದ ಆಯಿತು, ಅವರನ್ನು ಸಮಾಧಿ ಮಾಡಲಾಯಿತು. ಹಾಗಾಗಿ ಎಲ್ಲರೂ ಕೂಡ ಅಪೊಸ್ತಲರುಗಳು ಯೆಹೂದ್ಯರ ಭಯದಿಂದ ನಡುಗುವರಾಗಿ ಮನೆಗಳಲ್ಲಿ ಇರುವಾಗ ಈ ಸ್ತ್ರೀಯರು ಸ್ತೋತ್ರ ಧೈರ್ಯವಾಗಿ ಮುಂಚಾನೆ ವೇಳೆ ಅಂದರೆ ಭಾನುವಾರದ ದಿನದಲ್ಲಿ ಸ್ತೋತ್ರ ಹಾಲೆಲೂಯ ಆ ಸಮಾಧಿಯ ಬಳಿಯಲ್ಲಿ ಬಂದು ಯೇಸು ಕ್ರಿಸ್ತನ ಶರೀರವನ್ನು ಹುಡುಕುತ್ತಾರೆ. ಯೇಸು ಕ್ರಿಸ್ತನ ಶರೀರ ಅಲ್ಲಿ ಇಲ್ಲ. ಅವರ ಹೃದಯ ಒಡೆಯಲ್ಪಟ್ಟಿತ್ತು. ಅವರು ನೋವುಳ್ಳವರಾದರು, ಕಣ್ಣೀರು ಉಳ್ಳವರಾದರು. ಅಯ್ಯೋ, ಗುರುವಿನ ಶರೀರ ನಮಗೆ ಕಾಣುತ್ತಿಲ್ಲವಲ್ಲ, ಯಾರೋ ಆ ಶರೀರ ತೆಗೆದುಕೊಂಡು ಹೋಗಿದ್ದಾರೆ. ತೋಟದ ಯಜಮಾನ ಎಂಬುದಾಗಿ ತಿಳಿದು, ಯಜಮಾನನೇ ನೀನೇನಾದರೂ ನನ್ನ ಗುರುವಿನ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಿದ್ದಾರೆ, ಅದನ್ನು ಕೊಡು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಮಗ್ದಲದ ಮರಿಯಳ ಮಾತು. ಸ್ತೋತ್ರ. ಯೇಸು ಕ್ರಿಸ್ತನ ಪಾರ್ಥಿವ ಶರೀರಕ್ಕಾಗಿ ಅವಳ ಹೃದಯ ಅಂಗಲ್ಲ ಹಚ್ಚಿ ಆ ತೋಟದ ಯಜಮಾನ ಎಂಬುದಾಗಿ ನೆನೆಸಿ ಅವಳು ಅವನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿತು. ಈ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ದಿಢೀರನೆ ಇಬ್ಬರು ಪುರುಷರುಗಳು, ಆದರೆ ಪ್ರಕಾಶವುಳ್ಳ ಪುರುಷರುಗಳು ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ನೋಡುವಾಗ ಇವರಿಗೆ ಭಯ ಹಿಡಿಯಿತು. ಆ ಭಯದ ನಿಮಿತ್ತವಾಗಿ ಇವರು ತಲೆ ಬಗ್ಗಿಸುತ್ತಾರೆ. ಆ ದೂತರುಗಳು ಸ್ವರ್ಗದಿಂದ ಇಳಿಯಲ್ಪಟ್ಟಂತಹ ದೂತರುಗಳೇ. ಆ ದೂತರುಗಳು ಈ ರೀತಿಯಾಗಿ ಹೇಳುತ್ತಾರೆ, ಸತ್ತವರೊಳಗೆ ಬದುಕಿರುವವನ್ನು ಹುಡುಕುವುದೇನು ಎಂಬುದಾಗಿ, ಸತ್ತವರಲ್ಲಿ ಬದುಕಿರುವವನನ್ನು ಹುಡುಕುವುದೇನು ಎಂಬುದಾಗಿ
ಮಾತು ಈ ರೀತಿಯಾಗಿದೆ, ಹಾಲೆಲೂಯ ಹಾಲೆಲೂಯ, ಸಮಾಧಿಯಲ್ಲಿ ಗುರುವಿನ ಪಾರ್ಥಿವ ಶರೀರವನ್ನು ಹುಡುಕುವುದೇವನಿ ಎಂಬುದಾಗಿ ಅಲ್ಲ, ಸತ್ತವರಲ್ಲಿ ಬದುಕಿರುವಂತವನನ್ನು ಹುಡುಕುವುದೇನು ಎಂಬುದಾಗಿರುವಂತ ಆ ದೂತನ ಸಂದೇಶ ತಾನೇ ಇವತ್ತು ಈ ಸಭೆಗೆ ದೇವರ ಆತ್ಮನು ವ್ಯಕ್ತವಾಗಿ ಹೇಳುವಂಥದ್ದು. ಸತ್ತವರಲ್ಲಿ ಎಂಬುದಾಗಿ ಆ ದೂತ ಮೆನ್ಷನ್ ಮಾಡುತ್ತಾನೆ. ಈಗಿನ ಕಾಲಘಟ್ಟದಲ್ಲಿ ಲೋಕದ ಮೋಹದಲ್ಲಿ ತುಂಬಿ ಅನೇಕ ಜನಗಳು ಸತ್ತು ಹೋಗಿರುವಂತಹ ಕ್ರಿಸ್ತಿಯ ಜೀವಿತ ಮಾಡಿಕೊಂಡಿದ್ದಾರೆ. ಸ್ತೋತ್ರ. ಯೇಸು ಕ್ರಿಸ್ತನು ಬದುಕಿರುವಂತಹ ಕಾಲಘಟ್ಟದಲ್ಲಿ ಸತ್ತವರನ್ನು ಸತ್ತವರೇ ಹೂಳಲಿ ಎಂಬುದಾಗಿ ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಸತ್ತವರು ಮೌನ ಲೋಕ ಸೇರಿದವರು ದೇವರನ್ನ ಸ್ತುತಿಸುವುದಿಲ್ಲ ಎಂಬುದಾಗಿ. ಸತ್ತು ಹೋಗಿರುವಂತಹ ಸಭೆಗಳು ಕೂಡ ಉಂಟು, ಸತ್ತು ಹೋಗಿರುವಂತಹ ಕ್ರಿಸ್ತವರು ಕೂಡ ಉಂಟು. ಬದುಕಿರುವಂತಹ ಕ್ರಿಸ್ತವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ಯಾರ ಜೊತೆಯಲ್ಲಿ ಕ್ರಿಸ್ತ ಯೇಸುವಿನ ಜೀವನ, ಅವರು ಸತ್ತಿದ್ದಾಯಿತು, ಸತ್ತವರಲ್ಲಿ ಬದುಕಿರುವವನನ್ನು ಹುಡುಕುವುದೇನು ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಮತ್ತೆ ಎಲ್ಲಿ? ಖಂಡಿತವಾಗಿ ಕೂಡ ಸ್ವರ್ಗದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನೂಢನಾಗಿ ಕುಳಿತಿರುವಂತಹ ದೇವರು ಯೇಸು ಕ್ರಿಸ್ತ ನಮ್ಮ ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಇಷ್ಟವುಳ್ಳವರಾಗಿದ್ದಾರೆ. ಅದಕ್ಕಾಗಿ ಶಿಷ್ಯರಿಗೆ ಹೇಳ್ತಾರೆ, ಲೋಕದ ಕಟ್ಟ ಕಡೆಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದ ಮೇಲೆ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಅನೇಕ ವೇದ ವಚನಗಳು ಯೇಸು ಇರುವಂಥದ್ದು ಆಮೇಲೆ ಖಂಡಿತವಾಗಿ ಕೂಡ ದೃಢಪಡಿಸಿದೆ. ನನ್ನ ಜೀವಿತದಲ್ಲಿ ಅನೇಕ ಸಾಕ್ಷಿಗಳನ್ನು ಕೂಡ ನಾನು ಅನುಭವಿಸಿದ್ದೇನೆ. ಸ್ತೋತ್ರ. ನಮ್ಮ ಬಲಗಡೆ ದೇವರು ನೆರಳಂತೆ ನಿಲ್ಲುವಂತಹ ದೇವರು, ಸರ್ವಶಕ್ತನಾದ ದೇವರು ನಮ್ಮ ಬಲಗಡೆ ನಿಲ್ಲುವುದಕ್ಕೆ ಇಷ್ಟವುಳ್ಳಂತಹ ದೇವರು. ಅಂತ ದೇವರ ಜೊತೆಯಲ್ಲಿ ನಮಗೆ ಜೀವನ ಮಾಡುವುದಕ್ಕೆ ನಮಗೆ ಮನಸ್ಸುಂಟ? ಹಾಲೆಲೂಯ. ಮನಸ್ಸಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 7 ರೀತಿಯ ಕ್ಯಾಟಗರಿಯ ಆಲಯ ಜನಗಳ ಕುರಿತಾಗಿ, ಇದರ ವಿಶ್ವಾಸಿಗಳ ಕುರಿತಾಗಿ ನಾನು ಮಾತನಾಡುತ್ತೇನೆ. ಯಾರ ಜೊತೆಯಲ್ಲಿ ದೇವರು ಇರುವುದಿಲ್ಲ, ಯಾರ ಜೊತೆಯಲ್ಲಿ ದೇವರು ಇರುತ್ತಾನೆ ಎಂಬುದಾಗಿ. ಮೊದಲಾಗಿ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವಂತಹ ದೇವರು. ಸ್ತೋತ್ರ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ದೇವಜನಗಳು ಸಭೆಯಾಗಿ ಕೂಡಿ ಸ್ತೋತ್ರ ಮಾಡುವಾಗ ಸ್ತೋತ್ರ ಸಿಂಹಾಸನದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಸ್ತೋತ್ರ ಇದ್ದಾರೆ. ಸ್ತೋತ್ರ. ಹಾಲೆಲೂಯ. ಆದರೆ ಯಾವ ಸ್ತುತಿ ಸ್ತೋತ್ರ, ಯಾವ ಸ್ತುತಿ ಸ್ತೋತ್ರದಲ್ಲಿ ದೇವರು ವಾಸ ಮಾಡುತ್ತಾನೆ? ತುಟಿಗಳ ಸನ್ಮಾನ ದೇವರಿಗೆ ಇಷ್ಟವಿಲ್ಲದ ಸ್ತೋತ್ರ, ಹೃದಯ ಪೂರ್ವಕವಾಗಿರುವಂತಹ ಸ್ತುತಿ ಸ್ತೋತ್ರ ದೇವರಿಗೆ ಇಷ್ಟಪೂರ್ವಕವಾದ ಸ್ತೋತ್ರ. ಹಾಲೆಲೂಯ. ತುಟಿ ಸ್ತೋತ್ರ, ತುಟಿ ಸನ್ಮಾನ ದೇವರು ಅದೇ ಅವರಿಗೆ ಅಸಹ್ಯ ಸ್ತೋತ್ರ. ಯಾವನು ನಿರ್ಲಕ್ಷ್ಯವಾಗಿ ದೇವರನ್ನು ಸ್ತುತಿಸ್ತಾರೋ ಅಂದರೆ ಆತನ ನಾಮದಲ್ಲಿರುವಂತಹ ಶಕ್ತಿಯಾಗಲಿ, ಬಲವಾಗಲಿ, ಆ ನಾಮದಲ್ಲಿರುವಂತಹ ಬಿಡುಗಡೆಯಾಗಲಿ, ಆ ನಾಮದಲ್ಲಿರುವಂತಹ ಹಾಲೆಲೂಯ ಕ್ರಿಯೆ ಆಗಲಿ ಅವನಿಗೆ ತಿಳುವಳಿಕೆಗೆ ಬಂದಿಲ್ಲವೋ, ಅಂದರೆ ಅದನ್ನು ತಿಳಿದುಕೊಂಡು ಆ ದೇವರ ನಾಮವನ್ನು ಸ್ತುತಿಸುತ್ತಿಲ್ಲವೋ ಅಂತವರ ಸ್ತುತಿಗಳ ಮಧ್ಯದಲ್ಲಿ ಖಂಡಿತವಾಗಿ ಕೂಡ ದೇವರು ವಾಸ ಮಾಡೋದಿಲ್ಲ. ಸಭೆ ಚೆನ್ನಾಗಿ ಗಮನ ಇಟ್ಟು ಕೇಳಬೇಕು. ಸಭೆಯಲ್ಲಿ ಬಂದಾಗ ಮಾತ್ರ ಅಲ್ಲ, ನಿನ್ನ ರೂಮಿನಲ್ಲೂ ಕೂಡ ಮೊಣಕಾಲೂರಿ ದೇವರ ನೋಡಿ ಸ್ತುತಿಸುವಾಗ ಖಂಡಿತವಾಗಿ ಆ ಸ್ತುತಿಯ ಮಧ್ಯದಲ್ಲಿ ದೇವರು ಇರುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯ. ನಮ್ಮ ರೂಮಿನಲ್ಲಿ ದೇವರ ಪ್ರಸನ್ನತೆ ಕಾಣುವುದಕ್ಕೆ ಸಾಧ್ಯ. ನನಗೆ ಗೊತ್ತಿರುವಂತಹ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಭಯಂಕರವಾದ ಒಂದು ಸನ್ನಿವೇಶ ಉಂಟಾಯಿತು. ಸ್ತೋತ್ರ. ಆ ಸನ್ನಿವೇಶ ಬಂದಾಗ ಆ ರಾತ್ರಿಯ ಜಾವದಲ್ಲಿ ಆ ಸಹೋದರಿಗೆ ಕನಸು, ಹಾಗೆ ಮತ್ತೊಬ್ಬರಿಗೆ ಆ ಕನಸು ಕೇಳುವಾಗ ಈ ಸಹೋದರಿಗೆ ನಡುಕ 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 ನಡುಕ. ದಿಢೀರನೆ ನನ್ನನ್ನು ಹುಡುಕಿ ಓಡಿ ಬಂದಿದೆ ಸಹೋದರಿ. ಹಾಗಾಗಲೇ ನಾನು ಉಪವಾಸ ಮತ್ತು ಪ್ರಾರ್ಥನೆಗೋಸ್ಕರ ಸಿದ್ಧನಾಗುವ ಸಲುವಾಗಿ ಸ್ನಾನದ ರೂಮಿನಲ್ಲಿ ಸ್ನಾನ ಮಾಡಿಕೊಂಡಿದ್ದೆ.
ಹಾಲೆಲ್ಲೂಯ್ಯ. ಸ್ನಾನ ಮುಗಿಸಿ ರೆಡಿಯಾಗಿ ನಾನು ಬಂದು ಹೆಂಗೆ ನಾನು ಪ್ರಾರ್ಥನೆ ಕೂತ್ಕೊಳ್ಬೇಕು. ನನ್ನ ಹೆಂಡತಿ ಬೇಗನೆ ಹೋಗು, ತುಂಬನೇ ಭಯದಿಂದ ಆ ಸಹೋದರಿ ಇದ್ದಾಳೆ ಎಂಬುದಾಗಿ. ಅವರ ಮನೆಯಲ್ಲಿ ಹೋದಾಗ ನಾನು ಒಬ್ಬನೇ ಹೋಗಲಿಲ್ಲ, ಜೊತೆಯಲ್ಲಿ 2-3 ನಾನು ಕರೆದುಕೊಂಡು ಹೋದ್ರೆ ಆ ಸಹೋದರಿ ಮಂಚದ ಮೇಲೆ ಕೂತು ಒಂದು ಮೂಲೆಯಲ್ಲಿ ಭಯದಿಂದ ನಡುಗುತ್ತಾ ಸ್ತುತಿಸುವಂಥದ್ದು. ಹಾಲೆಲೂಯ. ನಮ್ಮ ದೇವರು ರಾಜಾದಿ ರಾಜ, ಸರ್ವಶಕ್ತನಾದ ದೇವರು. ಭಯದಿಂದ ನಡುಗುವಂತ ಸ್ತುತಿ ಸ್ತೋತ್ರ ಅಲ್ಲ, ಹೃದಯ ಪೂರ್ವಕವಾಗಿ ದೇವರ ನಾಮ ಶಕ್ತವಾಗಿ ಅರಿತುಕೊಂಡು ಅವರನ್ನು ಸ್ತುತಿಸುವಾಗ ಆ ಸರ್ವಶಕ್ತನಾದ ದೇವರು ನಮ್ಮ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ. ಹೀಗೆ ಭಯದಿಂದ ನಡುಗುತ್ತಿದ್ದಂತಹ ಸಹೋದರಿ ನೋಡಿ ನಾನು ಹೇಳಿದೆ, ನಿನ್ನ ಸ್ತುತಿ ಸ್ತೋತ್ರ ನಿಲ್ಲಿಸಿ ಬಾ. ಸ್ತೋತ್ರ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಭಯಂಕರವಾಗಿರುವಂತಹ ಒಂದು ಮಿರಾಕಲ್ ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಆಯಿತು. ಯಾವುದು ಬಿಟ್ಟು ಹೋಗಬೇಕೆಂಬುದಾಗಿ ಆಕೆ ಪ್ರಾರ್ಥನೆ ಸ್ತೋತ್ರ ಮಾಡಿಕೊಂಡಿದ್ದಳು. ಒಂದು ಚಿಕ್ಕ ಪ್ರಾರ್ಥನೆ ದೇವರು ಕಣ್ಣ ಮುಂದೆ ತಾನೆ ಆ ಕಾರ್ಯ ಅದೇ ನಿಮಿಷದಲ್ಲಿ ನಡೆಯುವುದಕ್ಕೆ ಸಾಧ್ಯ ಆಯಿತು. ಕರ್ತನು ಜೀವವುಳ್ಳ ದೇವರು, ಜೀವವುಳ್ಳ ದೇವರಿಗೆ ದೇವರಾಗಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಜೀವವುಳ್ಳವರ ಮಧ್ಯದಲ್ಲಿ ಕರ್ತನ ಆತ್ಮನು ಚಲಿಸುತ್ತಾನೆ. ಹಲ್ಲೆಲೂಯ. ಸಭೆ ಇವತ್ತು ಜೀವದಿಂದ ಹಾಲೆಲೂಯ ದೇವರನ್ನು ತುತಿಸಿ ಕೊಂಡಾಡುವಾಗ ಖಂಡಿತವಾಗಿ ಕೂಡ ಜೀವ ಸ್ವರೂಪನಾದ ದೇವರು ಆ ಸ್ತೋತ್ರದಲ್ಲಿ ಸ್ತುತಿಯ ಮಧ್ಯದಲ್ಲಿ ಹಾಲೆಲೂಯ ಚಲಿಸುವವನಾಗಿದ್ದಾನೆ. ಎರಡನೇದಾಗಿ ಆರಾಧನೆ ಮಾಡುವವರ ಜೊತೆಯಲ್ಲಿ, ನಾಟಕ ಮಾಡುವವರ ಜೊತೆಯಲ್ಲಿ ಅಲ್ಲ, ಆರಾಧನೆ ಮಾಡುವವರ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ವಾಸ ಮಾಡುತ್ತಾನೆ. ಕೀರ್ತನೆಗಾರ ದಾವೀದ ನಮಗೆ ಚೆನ್ನಾಗಿ ಗೊತ್ತು. ಒಡಂಬಡಿಕೆಯ ಮಂಜೂಷದ ಮುಂದೆ ತನ್ನನ್ನೇ ತಾನೇ ಮರೆತು ಕುರಿ ಮೇಯಿಸುವುದಕ್ಕೂ ಲಾಯಕ್ಕಿಲ್ಲದಂತ ವ್ಯಕ್ತಿ, ತಳ್ಳಲ್ಪಟ್ಟಂತ ವ್ಯಕ್ತಿ. ಹಾಲೆಲೂಯ. ಇಂಥ ವ್ಯಕ್ತಿನ ದೇವರು ಹಾಲೆಲೂಯ ಕರೆದುಕೊಂಡು ಬಂದು ಒಂದು ಮಹಾ ಪದವಿಗೆ ಸೇರಿಸಿ ಆ ಇಸ್ರಾಯೇಲ್ ಜನಗಳಿಗೆ ರಾಜನಾಗಿ ಅಭಿಷೇಕ ಮಾಡಿ ಇವತ್ತು ರಾಜನಾಗಿ ಅವನು ಆಳ್ವಿಕೆ ಮಾಡಿಕೊಂಡಿರುವ ಕಾಲಘಟ್ಟದಲ್ಲಿ ನಡೆಯಲ್ಪಟ್ಟಂತ ಘಟನೆ. ಹಾಲೆಲೂಯ. ಒಡಂಬಡಿಕೆ ಮಂಜೂಷ ಯೆರೂಸಲೇಮಿನ ಆ ನಗರಕ್ಕೆ ತರಬೇಕೆಂಬುದಾಗಿ ಅದನ್ನು ಹೊತ್ತುಕೊಂಡು ಬರುವಾಗ 3 ತಿಂಗಳು ಆಮೇಲೆ ಹಾಲೆಲೂಯ ಇದ್ದಂತ ಆ ಮನೆ ಸ್ತೋತ್ರ ಆಸಲ್ಪಟ್ಟದನ್ನು ಕೇಳಿದ ದಾವೀದ ಆ ಒಡಂಬಡಿಕೆ ಮಂಜೂಷ ತರುವಾಗ ನಾನು ರಾಜ ಅನ್ನುವುದನ್ನು ಮರೆತು ಬಿಟ್ಟ. ರಾಜನ ವಸ್ತ್ರ ಹಾಕಿದ್ದೇನೆ ಅನ್ನುವುದನ್ನು ಮರೆತು ಬಿಟ್ಟ. ತನಗಿದ್ದಂತ ಘನವಾದ ಕಿರೀಟ ನನ್ನ ತಲೆ ಮೇಲೆ ಇದೆ ಅನ್ನುವುದನ್ನು ಮರೆತು ಬಿಟ್ಟ. ತನ್ನೊಟ್ಟಿಗೆ ಇದ್ದಂತ ಅನೇಕ ಜನಗಳನ್ನು ಕೂಡ ಮರೆತು ಬಿಟ್ಟ. ತನಗಿದ್ದಂತ ಹೆಂಡತಿ ಕೂಡ ನೋಡುತ್ತಾಳಲ್ಲ ಅನ್ನುವಂತ ಚಿಂತೆ ಕೂಡ ಇಲ್ಲ ದಾವೀದನಲ್ಲಿ. ಸ್ತೋತ್ರ. ಅನೇಕ ಚಿಂತನೆಗಳಿಂದ ಆರಾಧನೆ ಮಾಡುವಂತ ಈ ಕಾಲಘಟ್ಟದಲ್ಲಿ ಆ ಚಿಂತೆಗಳೆಲ್ಲ ಆಚೆ ಹಾಕಿ ಹೃದಯಪೂರ್ವಕವಾಗಿ ದೇವರನ್ನು ಧ್ಯಾನಿಸಿ ಆರಾಧನೆ ಮಾಡುವಂತವರ ಜೊತೆಯಲ್ಲಿ ಖಂಡಿತವಾಗಿ ಕೂಡ ಪರಿಶುದ್ಧ ಆತ್ಮದೇವರು ವಾಸವಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಗಳೇ ಸತ್ಯದಲ್ಲಿ ಆರಾಧನೆ ಮಾಡುವಂತ ಆರಾಧನೆ ನಿಜವಾದ ಆರಾಧನೆ. ಇಂಥ ಆರಾಧನೆ ತಂದೆ ದೇವರು ಮೆಚ್ಚುವಂತ ಆರಾಧನೆ. ಹಲ್ಲೆಲೂಯಾ. ಶಾರೀರಿಕವಾಗಿರುವಂತ ಆರಾಧನೆ ಅಲ್ಲ. ಶಾರೀರಿಕವಾಗಿರುವಂತ ಆರಾಧನೆ ಕೇಡಿಗೆ ಕಾರಣವಾದದ್ದು. ನಾನು ಒಂದು ಸಭೆಯಲ್ಲಿ ಸೇವಕನಾಗಿರಲಿಲ್ಲ. ವಿಶ್ವಾಸಿಯಾಗಿ ಚಾಪೆ ಮೇಲೆ ಕುಳಿತು ಕರೆಯುವಂತ ಒಂದು ಸಂದರ್ಭದಲ್ಲಿ ಒಂದು ಕುಟುಂಬ ದೇವರನ್ನು ಆರಾಧನೆ ಮಾಡುವಂತ ಕುಟುಂಬ. ಅವಳ ಆರಾಧನೆ ಭಯಂಕರ, ಅವನ ಭಕ್ತಿ ಭಯಂಕರ. ಕಣ್ಣು ಮುಚ್ಚಿದರೆ ಕಣ್ಣೇ ತೆರೆಯುವುದಿಲ್ಲ. ಸ್ತೋತ್ರ, ಸ್ತೋತ್ರ. ಕಾಲ ಬರುವಾಗ ಅಭಿಷೇಕ ಇಲ್ಲದಿದ್ದರೂ ಅಭಿಷೇಕ ಬಂದವಳ ರೀತಿಯಲ್ಲಿ ನಟನೆ ಮಾಡಿ ಸಭೆಯಲ್ಲೆಲ್ಲ ಕುಣಿದು ಕುಪ್ಪಳಿಸಿ ಈ ಕಡೆಯಿಂದ ಆ ಕಡೆಗೆಲ್ಲ ಹೋರಾಡಿ ಎಲ್ಲ ರೀತಿಯಲ್ಲೂ ಕೂಡ ಅವಳು ತನ್ನ ಶಾರೀರಿಕವಾದ ಆರಾಧನೆಯನ್ನು ಅವಳು ಮಾಡಿ ಕಾಲಾಂತರ ನೋಡುವಾಗ ಹಾಲೆಲೂಯ ಆ ಸಭೆಯ ದೇವರ ಆತ್ಮನನ್ನು ಹೊರಗಡೆ ಕರೆದು ಬಂದರು. ವ್ಯಾಜ್ಯ ಮಾಡಿ ಅಲ್ಲ,
ವ್ಯಾಖ್ಯೆ ಮಾಡಿ ಅಲ್ಲ. ದೇವರು ತಾನೇ ನನ್ನ ಶರ್ಟಿನ ಕೊರಳಪಟ್ಟಿ ಹಿಡಿದು ಆ ಸಭೆಯ ಹೊರಗಡೆ ಕರೆದುಕೊಂಡು ಬಂದಿರುವ ಆತ್ಮಿಕ ಅನುಭವ ನನಗೆ ಉಂಟು. ಯಾವಾಗ ದಾವೀದ ಸೌಲನ್ನು ಓಡಬೇಕಾಗಿ ಬಂತು, ಸೌಲನ ಬಜ್ಜಿ ಏಟಿಗೆ ತಪ್ಪಿಸಿಕೊಳ್ಳುವ ಸಲುವಾಗಿ ದಾವೀದ ಓಡಬೇಕಾಗಿ ಬಂತು. ಸ್ತೋತ್ರ. ಇಂಥ ಒಂದು ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬಂದಾಗ ದೇವರ ಆತ್ಮನನ್ನು ಹೊರಗಡೆ ಕರೆದುಕೊಂಡು ಬಂದು 1 ತಿಂಗಳು 2 ತಿಂಗಳು ಮುಗಿದೊಳಗಾಗಿ ಭಯಂಕರವಾದ ಒಂದು ಆಸ್ತಿ ಆ ಕುಟುಂಬಕ್ಕೆ ಸಂಭವಿಸಿತು. ಎಲ್ಲಿ ತನಕ ಅಂದರೆ ಗಂಡನ ಕಾಲಿನ ಮೂಳೆ ಪುಡಿಪುಡಿ, ಹೆಂಡತಿಯ ಕಾಲಿನ ಮಾಂಸ ಕಿತ್ತೋಗಿ, ಕೈಗೂ ಏಟಾಗಿ ಭಯಂಕರವಾದ ಒಂದು ಆಸ್ತಿ. ಈಗ ಅವರ ಜೀವಿತ ನೋಡುವಾಗ ಗಂಡ ಬೇರೊಂದು ಕಡೆ, ಹೆಂಡತಿ ಮಕ್ಕಳು ಕೂಡ ಬೇರೆ ಒಂದು ಕಡೆ. ಸ್ತೋತ್ರ. ಕುಟುಂಬನೇ ನುಚ್ಚು ನೂರು. ಈಗಲೂ ಕೂಡ ಅವರ ಮನೆಯಲ್ಲಿ ಪ್ರಾರ್ಥನೆ ಇದೆ, ಅವರ ಮನೆಯಲ್ಲಿ ಸ್ತೋತ್ರ ಇದೆ, ಅವರ ಮನೆಯಲ್ಲಿ ಅನ್ಯ ಭಾಷೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ದೇವರ ಆತ್ಮನು ಸಭೆಗೆ ಹೇಳುವಂಥದ್ದು ನಟನ ಮಾಡಿ ಶಾರೀರಿಕವಾಗಿ ಒಂದು ಆರಾಧನೆ ದೇವರು ಮೆಚ್ಚುವಂತ ದೇವರಲ್ಲ. ಕೀರ್ತನೆಗಾರ ದಾವೀದ ಯಾವ ರೀತಿಯಾಗಿ ತನ್ನನ್ನೇ ತಾನೇ ಸಮರ್ಪಿಸಿಕೊಟ್ಟು ದೇವರ ಮುಂದೆ ಯಾವ ಜನಗಳನ್ನು ಲಕ್ಷಿಸದೆ ಆರಾಧನೆ ಮಾಡಿದನು, ಅಂತ ಆರಾಧನೆಯೇ ದೇವರಿಗೆ ಪ್ರಿಯವಾದ ಆರಾಧನೆ. ಇಂಥ ಸ್ತುತಿ ಸ್ತೋತ್ರ, ಇಂಥ ಆರಾಧನೆ ಮಾಡಿದ ವ್ಯಕ್ತಿನ ಖಂಡಿತವಾಗಿ ಕೂಡ ದೇವರು ಘನಪಡಿಸುತ್ತಾರೆ, ಅವನನ್ನು ಮಾನಿಸುತ್ತಾರೆ, ಅವನನ್ನು ತಿಪ್ಪೆಯಿಂದ ಮೇಲಕ್ಕೆ ಎತ್ತುತ್ತಾರೆ. ಹಲ್ಲೆಲೂಯ. ಸಭೆಗೆ ಬಂದಿರುವಂತಹ ನಿಮ್ಮನ್ನ ಈ ಸ್ಥಿತಿನ ಮೇಲಕ್ಕೆ ತರುವಂತದ್ದು ದೇವರ ಕೆಲಸ. ಸ್ತೋತ್ರ. ಆದರೆ ನಮ್ಮ ಕೆಲಸ ದೇವರ ಜೊತೆಯಲ್ಲಿ ಬಾಳುವಂಥದ್ದು ಮಾತ್ರ ನಮ್ಮ ಕೆಲಸ. ಮೂರನೇದಾಗಿ ಜೀವವುಳ್ಳ ವಾಕ್ಯಗಳನ್ನು ಕೇಳಿ, ಅಂದರೆ ಸಭೆಯಲ್ಲಿ ದೇವದಾಸರ ಮುಖಾಂತರವಾಗಿ ಒಂದು ರಹಸ್ಯ ನಿಮಗೆ ಹೇಳಿ ನಂತರ ಈ ಪಾಠಕ್ಕೆ ಬರ್ತೀನಿ. ಸ್ತೋತ್ರ. ಭಾನುವಾರ ಆರಾಧನೆ ಮುಗಿತು, ಪ್ರಸಂಗನ ಕೂಡ ಆಯಿತು. ನೆಕ್ಸ್ಟ್ ಸ್ಟೆಪ್, ದೇವರೇ ನೆಕ್ಸ್ಟ್ ಭಾನುವಾರ ಏನು ಕೊಡಲಿ ಸ್ವಾಮಿ ನಿನ್ನ ಮಕ್ಕಳಿಗೆ. ದೇವರೇ, ಅವರು ಬರೋದು ನಿನ್ನ ಬಳಿಯಲ್ಲಿ, ನಿನ್ನಿಂದ ಏನನ್ನ ಅವರು ಹೊಂದ್ಕೋಬೇಕು, ಅವರು ಬೆಳಿಬೇಕು, ಫಲ ಕೊಡಬೇಕು. ಇದು ದೇವದಾಸನ ಆತ್ಮದಲ್ಲಿರುವಂಥ ಕಣ್ಣೀರಿನ ಪ್ರಾರ್ಥನೆ. ನನ್ನ ಪ್ರಾರ್ಥನೆ ಹಾಗೆ. ಇವರು ಬಂದಿರುವುದು ನನ್ನ ಬಳಿಗಲ್ಲ ದೇವರೇ, ನಿನ್ನ ಪಾದದಲ್ಲಿ ನೀನೇ ಇವರಿಗೇನಾದರೂ ಕೊಡು ಎಂಬುದಾಗಿ ಅಂತರಂಗದಲ್ಲಿ ಕಣ್ಣೀರಿನ ಪ್ರಾರ್ಥನೆ ನಿಮಿತ್ತವಾಗಿ ದೇವದಾಸರು ಆ ಜೀವವುಳ್ಳ ವಾಕ್ಯಗಳನ್ನು ಪರಿಶುದ್ಧ ಆತ್ಮದಿಂದ ಕೇಳಿ ತಕ್ಕೊಂಡು ಈ ಪ್ರಸಂಗ ಪೀಠದಲ್ಲಿ ಬಂದು ಬೋಧಿಸುವಾಗ ಆ ಜೀವವುಳ್ಳ ವಾಕ್ಯಗಳನ್ನು ಕೇಳಿ ಆ ವಾಕ್ಯದ ಪ್ರಕಾರವಾಗಿ ನಡೆಯುವ ಜೊತೆಯಲ್ಲಿ ದೇವರು ವಾಸ ಮಾಡುತ್ತಾರೆ. ಸ್ತೋತ್ರ. ಹಲ್ಲೆಲೂಯ. ನಾಲ್ಕನೇದಾಗಿ ಪ್ರಾರ್ಥನೆ ಮಾಡುವವರ ಜೊತೆಯಲ್ಲಿ ದೇವರು ಇರುತ್ತಾರೆ. ಸ್ತೋತ್ರ. ಪ್ರಾರ್ಥನೆ ಮಾಡುವವರ ಜೊತೆಯಲ್ಲಿ ಯಾವ ಪ್ರಾರ್ಥನೆ? ದೇವರೇ ನನಗೆ ಸಮಾಧಿ ಕೊಡು. ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ರಕ್ಷಣೆಗೆ ಬಂದರೆ ಏನ್ ಮಾಡ್ತಾರೆ ಗೊತ್ತಾ? ಪ್ರೇಯರ್ಗೆ ಹೋಗೋರಿಗೆ ಅವರಿಗೆ ಫಸ್ಟ್ ಹೇಳೋದು ಸಮಾಧಿ ಕೊಡಲ್ಲ ಅಂತೇಳಿ. ಎರಡನೇದಾಗಿ ಹೇಳ್ತಾರೆ ಅವರಿಗೆ ಇಲ್ಲಿ ಮದುವೆ ಕೊಡಲ್ಲ ಅಂತೇಳಿ. ಮೂರನೇದಾಗಿ ಹೇಳ್ತಾರೆ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡಲ್ಲ ಅಂತೇಳಿ. ನಾಲ್ಕನೇದಾಗಿ ಹೇಳ್ತಾರೆ ಸ್ಕೂಲಲ್ಲಿ ಅವರಿಗೆ ಜಾಗ ಕೊಡಲ್ಲ ಅಂತೇಳಿ. ನನಗೆ ಇದೆಲ್ಲನೂ ಕೂಡ ಅವರು ಹೇಳಿದ್ದು. ಮೊದಲದಾಗಿ ಸಮಾಧಿ ಕೊಡಲ್ಲ ಅಂದ್ರು. ನಾನು ಹೇಳಿದೆ ನಮ್ಮ ಅಪ್ಪನ ಆಸ್ತಿ ಆಗಿದ್ರೆ ಕೇಸ್ ಹಾಕಿ ಗೆದ್ದುಬಿಡ್ತಾ ಇದ್ದೆ. ಅದು ನನ್ನ ಅಪ್ಪನ ಆಸ್ತಿ ಅಲ್ಲ. ಸ್ತೋತ್ರ. ಜನ ತಿರಸ್ಕಾರ ಮಾಡಿದ್ರು. ರೇಷನ್ ಅಂಗಡಿಗೆ ಹೋದ್ರೆ ನನ್ನ ಹೆಂಡತಿನ ನೋಡಿ ಏನ್ ಮುಂದೆ ಆಗ್ಬಿಟ್ಟಿದ್ಯಾ ಅಂದ್ರು. ಸ್ತೋತ್ರ. ಓಪನ್ ಆಗಿ ಮಾತಾಡಿದ್ರು. ರೇಷನ್ ಕೊಡ್ತಾ ಇರಲಿಲ್ಲ. ಸ್ತೋತ್ರ. ಎಲ್ಲಾರು ಬಂದು ತಗೊಂಡೋಗಿ ನಮ್ಮ ಹಿಂದೆ ಬಂದವರಿಗೆಲ್ಲ ಕೊಟ್ಟು ಕಳಿಸಿ ಸ್ವಲ್ಪ ಹೊತ್ತು ತಾತ್ಸಾರ ಮಾಡಿ ಆಮೇಲೆ ಕೊಡ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ. ನೀರು ಕೊಡಬಾರ್ದು ಅಂತ ಹೇಳಿ ತೊಂದರೆ ಕೊಟ್ರು. ಕೇಬಲ್ ಬಿಸ್ನೆಸ್ ನಡೆಸಬಾರ್ದು ಅಂತ ಹೇಳಿ MLA ಹುಡ್ಕೊಂಡೋದು 2 ಲಕ್ಷ ಕೊಡ್ತೀನಿ
ಎಲ್ಲ ಮನೆಗೂ ಡಿಶ್ ಹಾಕಿಸ್ಬಿಡ್ರಿ ಅಂದ್ರು. ಏನ್ ಮಾಡಬೇಕು ಈ ಬಡ ತಾಯಿ? ನಮ್ಮ ಸೇಟ್ ಪಾಶದ ಒಂದು ಬ್ಯಾಗ್ ಐತಿ, ಈ ಸೈಡಲ್ಲಿ ಹಾಕೊಂಡು ಬ್ಯಾಗ್, ಆ ಥರ ಬ್ಯಾಗ್ ತಂದು ಹಾಕೊಂಡು ನಂಬರ್ ಇದ್ದಿದ್ದ ಗಾಡಿಯಲ್ಲಿ ದೇವರ ಆಲಯಕ್ಕೆ ಹೋದೆ. ದೇವರ ಆಲಯಕ್ಕೆ ಹೋದೆ. ಯಾವೊಬ್ಬರು ಕೂಡ ನಾನು ಏನು ಮಾಡೋಕ್ಕಾಗಿಲ್ಲ. ಯಾರೆಲ್ಲ ನನ್ನ ಊರಲ್ಲಿ ಬಿಟ್ಟು ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು, ಅದೇ ಊರಲ್ಲಿ ಇವತ್ತು ಸೇವೆ ಮಾಡ್ತಾ ಇದ್ದೀನಿ, ಅದೇ ಊರಲ್ಲಿ ಸಭೆ ಕಟ್ತೀನಿ, ಅದೇ ಊರಲ್ಲಿ ತಾನೇ ಜೀವನ ಮಾಡ್ತಾ ಇದ್ದೀನಿ, ಎಲ್ಲರ ಮುಂದೆ ತಲೆ ಎತ್ತಿ ನಡೀತಾ ಇದ್ದೀನಿ. ಇವತ್ತು ಕೂಡ ಆ ಊರಿಗೆ ನಾನೇ ಕೇಬಲ್ ಇಂಟರ್ನೆಟ್ ಓನರ್. ಅದನ್ನ ಬಿಟ್ಟು ಅಪ್ಪನ ಪಾದ ಸೇವೆ ಮಾಡಕ್ಕೆ ಬಂದಿದ್ದೀನಿ. ಸ್ತೋತ್ರ. ಇವತ್ತು ನಾನು ರೇಷನ್ ನಮ್ಮ ಊರಿಂದ ನಾನು ತಗೊಳ್ಳಲ್ಲ. ಸ್ತೋತ್ರ. ಯಾವತ್ತು ಅಂಗಡಿಯಲ್ಲೂ ಕೂಡ ಹೋಗಲ್ಲ. ಹೋದ್ರೆ ಒಂದು ಮಟ್ಟೆಗೋ ಇಲ್ಲಾಂದ್ರೆ ಬೆಂಕಿ ಕಟ್ಟಿ ಪಟ್ಟಣಕ್ಕೆ ಹೋಗೋದು ಮಾತ್ರ. ಪರಿಶುದ್ಧ ಆತ್ಮದ ಮೂಟೆ 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 ಗಾಡಿ ತುಂಬ ಕಾರ್ ತುಂಬ ರೇಷನ್ 4 ತಿಂಗಳಾಗಷ್ಟು ಸ್ಟಾಕ್ ನನ್ನ ಮನೆಗೆ ರೇಷನ್. ದೇವರ ಆರಾಧನೆ ಮಾಡುವವರಿಗೆ, ಯಾತಾರ್ಥವಾಗಿ ಆರಾಧನೆ ಮಾಡೋರಿಗೆ, ಯಾತಾರ್ಥವಾಗಿ ದೇವರನ್ನ ಹುಡುಕೋರಿಗೆ ರೊಟ್ಟಿಗಾಗಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ನನ್ನ ಕರ್ತನು ಬಿಟ್ಟುಕೊಡಲ್ಲ. ಹಲ್ಲೆಲೂಯ. ನಮ್ಮ ಸಂಕಷ್ಟದ ದಿನದಲ್ಲಿ ಪರಲೋಕ ಮೌನವಾಗಿರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟುಕೊಡುತ್ತಾರೆ ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡುವ ಸಲುವಾಗಿ. ಆ ಸಂದರ್ಭದಲ್ಲಿ ಸಭೆ ಸೋತು ಹೋಗಬಾರದು. ಕಣ್ಣೀರಿನ ಸಮಯದಲ್ಲೂ ಕೂಡ ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ನನ್ನ ಕರ್ತನು ಅಂತ್ಯದವರೆಗೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸುವುದಕ್ಕೆ ಶಕ್ತರು ಎಂಬುದಾಗಿರುವಂತ ದೃಢವಾದ ನಂಬಿಕೆಯಲ್ಲಿ ಸಭೆ ಆಗಬೇಕು. ಹಲ್ಲೆಲೂಯ. ಅದನ್ನೇ ತಾನೇ ದೇವರು ಎದುರು ನೋಡುವಂಥದ್ದು. ಸ್ತೋತ್ರ. ಪ್ರಾರ್ಥನೆ ಮಾಡುವವರ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಇರುತ್ತಾನೆ. ಅದಕ್ಕಾಗಿ, ಅನ್ನಕ್ಕಾಗಿ, ರೊಟ್ಟಿಗಾಗಿ ಖಂಡಿತ ಪ್ರಾರ್ಥನೆ ಬೇಕು, ಮನೆಗಾಗಿ ಪ್ರಾರ್ಥನೆ ಬೇಕು. ಅದೇ ಅಲ್ಲ ನಮ್ಮ ಗುರಿ. ದೇವರೇ, ನನಗೆ ಸೈಟ್ ಬೇಕು, ನನಗೆ ಮನೆ ಬೇಕು ಬೇಕು, ಸತ್ವಾಗಲು ಬೇಕು. ನಾನು ಕೂಡ ಮನೆಯಿದ್ದವನೇ, ಡೂಪ್ಲೆಕ್ಸ್ ಮನೆಯಲ್ಲಿ ದೇವರು ವಾಸ ಮಾಡಕ್ಕೆ ಬಾಗಿಲು ತೆಗೆದುಕೊಂಡು ಡೂಪ್ಲೆಕ್ಸ್ ಮನೆಯಲ್ಲಿ ವಾಸ ಮಾಡೋ ರೀತಿಯಲ್ಲಿ ದೇವರು ಮಾಡಬೇಕು. ನನ್ನನ್ನು ಕುಟುಂಬ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನನ್ನನ್ನು ಒಡೆಯಕ್ಕೋಸ್ಕರ 3 ಜನ ಬಂದರು. ಕುಟುಂಬ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಅಯ್ಯೋ ದೇವರೇ, ನನಗೆ ಈ ಒಂದು ಸೀನ್ ನಡೀತದೆ ಅಂತಲೇ ಗೊತ್ತಿಲ್ಲ. ಭಯಂಕರವಾದ ಸನ್ನಿವೇಶ. 3 ಜನ ಪುರುಷರು. ಸ್ತೋತ್ರ. ಅದರಲ್ಲಿ ಒಂದು ಸ್ವಂತ ತಾಯಿಯ ಗರ್ಭದಲ್ಲಿ ಹುಟ್ಟಲ್ಪಟ್ಟಂತ ನನ್ನ ಅಣ್ಣ. ಸ್ತೋತ್ರ. ಒಡೆಯೋದಕ್ಕೋಸ್ಕರ ನನ್ನ ಮನೆ ಬಾಗಿಲ ಹತ್ರ ಬಂದಿಲ್ಲ, ನನ್ನ ಮನೆ ಹತ್ರ ಬಂದು ನಾನು ಬಾಗಿಲ ಹಾಕಿ ಚಿಲ್ಕ ಹಾಕಿ ಒಳಗಡೆ ಕೂತು ನಾನು, ನನ್ನ ಹೆಂಡತಿ ಮಕ್ಕಳು, ಒಂದು ಸಹೋದರ ದೇವರ ಸ್ತುತಿಸಿ ಕೊಂಡಾಡಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೀತಾ ಇದೆ. ಆತ್ಮದಲ್ಲಿ ನಾನು ನೋಡ್ತಾ ಇದ್ದೀನಿ, 3 ಜನ ಬರೋದು ನಿಖರವಾಗಿ ಇವರ ಫೇಸ್ ಕಟ್ಟಿಸ್ತು. ಇವರನ್ನ ಕರ್ಕೊಂಡು ಬಂದಂತ ಒಂದು ದುರಾತ್ಮ ಬಾಗಿಲು ತೆರೆದಿಲ್ಲ, ಚಿಕ್ಕ ಆಗಕ್ಕೆ ನೇರವಾಗಿ ಒಳಗಡೆ ಬಂದು ನಿಂತ್ಕೊಂಡು ನನ್ನ ಮಧ್ಯದಲ್ಲಿ, ನನ್ನ ಮುಂದೆ, ಸ್ತೋತ್ರ, ನನ್ನ ಮುಂದೆ ಬಂದು ನಿಂತ್ಕೊಂಡು ಉನ್ನತವಾಗಿರುವಂತಹ ಒಂದು ದುಷ್ಟ ಪಿಶಾಚಿ, ಅವರ 3 ಜನ ಕರ್ಕೊಂಡು ಬಂದಂತ ಪಿಶಾಚಿ. ಆ ಸಂದರ್ಭದಲ್ಲಿ ದೇವರ ಆತ್ಮನನ್ನು ನಡೆಸಿದಂತ ವಿಧ ವ್ಯತ್ಯಾಸ. ದೇವನೇ ಬೆಳಕು ರಕ್ಷಕನು ಯಾರಿಗೆ ಅಂಚಲು ಫಾದರ್ ಬ್ರಹ್ಮನ್ ಸಾಡುವಂತ ಹಾಡು. ಹಲ್ಲೆಲೂಯ, ಹಲ್ಲೆಲೂಯ. ಈ ಪದ ನನ್ನ ಒಳಗಡೆ ಆಳವಾಗಿ ದೊಡ್ಡ ಶಬ್ದದಿಂದ ಯಾರಿಗೂ ಭಯಪಡದ ರೀತಿಯಲ್ಲಿ ದೇವರ ಆತ್ಮನು ಆ ಪಿಶಾಚಿಯ ಮುಂದೆ ಏರಿಸುವಾಗ ಆ ದೇವರ ಬೆಳಕು ರಕ್ಷಕನು ನಾನು ಯಾರಿಗೆ ಭಯಪಟ್ಟೇನು ಎಂಬುದಾಗಿ ಹೇಳುವಾಗ ತಾನೇ ಬಂದ ದುರಾತ್ಮ ಹಾಗೆ ಹಚ್ಚೋಯ್ತು. ಹಾಚೋಗಿ ನಾನು ನೋಡ್ತಾನೆ ಇದ್ದೀನಿ, ಆತ್ಮದಲ್ಲಿ ನೋಡ್ತಾ ಇದ್ದೇನೆ. ಹೋಯ್ತಾ ಇದೆ. ಒಂದು ದೊಡ್ಡ ಶಬ್ದ ನನಗೆ ಕೇಳಿಸ್ತು. ಆದರೆ ಇಲ್ಲಿ ಏನ್ ನಡೀತೈತೆ ಒಳಗಡೆ, ನನ್ನ ಕೈ ಕಾಲುಗಳೆಲ್ಲ ಓದುತ್ತಾ ಇದೆ, ನೋಡ್ತಾ ಇದ್ದೆ. ಕೀರ್ತನೆ ಕೂಡ ಓದಕ್ಕಾಗ್ತಾ ಇಲ್ಲ. ಆ ಭಯದಲ್ಲೇ ಕೀರ್ತನೆ ವಾಕ್ಯ ಓದಿ ನನ್ನ ಹೆಂಡತಿಗೆ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಕೊಟ್ಟರೆ ನೋಡಿದ್ರೆ ಹೊರಗಡೆ ಭಯಂಕರ ದೊಡ್ಡ ಶಬ್ದ, ಕೂಗಾಡ ಶಬ್ದ ಕೇಳ್ತಾ ಇದೆ. ಡೋರ್ ಓಪನ್ ಮಾಡಿ ಈಚೆ ಬಂದು ನಿಂತ್ಕೊಂಡೆ.
ಅದು ನನ್ನ ಅಣ್ಣನ ಮಗಳು ಆ ಕಡೆ ಎಂಟ್ರಿ ಕೊಟ್ಟರು. ನಾನು ಏನು ನಡೀತಾ ಇದ್ದೆ ಅಲ್ಲಿ ಎಂದೆ. ಚಿಕ್ಕಪ್ಪ ನಿಂಗೆ ಕೈ ಮುಗಿತೀನಿ, ಬಳಿಕೆ ಹೋಗು, ಇಷ್ಟೇ ಅವನು ಹೇಳಿದ್ದು. ತಿರ್ಗ ಕೇಳಿದೆ, ನೀನೇನು ಕೇಳಬೇಡ ಚಿಕ್ಕಪ್ಪ, ನೀನು ದಯವಿಟ್ಟು ಒಳಗಡೆ ಹೋಗು. ಈ ಶಬ್ದ ಕೇಳಿ ಈ ಮಾತಿನಗಳು ಹೋಗ್ಬಿಟ್ಟು ಒಳಗಡೆ ನಾನು ಅಲ್ಲೇ ನಿಂತಿದ್ದೀನಿ. ನಿಂತಿರೋ ಒಂದು ಶಬ್ದ ನಾನು ಕೇಳಿದೆ, ಅಲ್ಲೇಲೂಯ ಅಂತ್ಯನೋ ಅಲ್ಲೇಲೂಯ. ಈ ಶಬ್ದ ಕೇಳ್ತಾದಾಗಿ ನನ್ನ ಹೃದಯದಲ್ಲಿ ಅಲರ್ಟ್ ಆದೆ. ಓ ದೇವರೇ, ಇದು ನನಗೆ ವಿರೋಧವಾಗಿ ಬಂದಿರುವಂತ ದುಷ್ಟ ಪಿಶಾಚಿನೇ ಅಂತ ಹೇಳಿ ಹೋಗಿ ಬಾಗಿಲಾಕಿ, ಈಗ ನಡಕ ಇಲ್ಲ, ಈಗ ಭಯ ಇಲ್ಲ, ಯೇಸು ಸ್ವಾಮಿ ನಾಮದಲ್ಲಿ ಏನು ಮಾಡಕ್ಕೆ ಅಧಿಕಾರ ಕೊಟ್ಟರು ಅದನ್ನ ಮಾಡಿದೆ. ಪರಿಶುದ್ಧ ಆತ್ಮದಲ್ಲಿ ಪಿಶಾಚಿನ ಕಟ್ಟಾಕ್ಬಿಟ್ರು. ಸ್ತೋತ್ರ. ಪಿಶಾಚಿನ ಕಟ್ಟಾಕ್ಬಿಟ್ರು. ನನಗೆ ಒಡೆಯಕ್ಕೆ ಬಂದವರಿಗೆ ಅದೇ ಬಿತ್ತು. ನನಗೆ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತ. ನಾನು ಒಳಗಡೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀನಿ, ಆದ್ರೆ ಹೊರಗಡೆ ಈ ಕಾರ್ಯ ನಡೀತಾ ಇದೆ. ಯಾರೆಲ್ಲ ನನ್ನ ಒಡೆಯಕ್ಕೆ ಬಂದ್ರು ಅವರ ಹೆಂಡತಿಯಿಂದ ದೇವರೇ ಪ್ರಿಸ್ಬಿಟ್ರು. ಭಯಂಕರವಾದ ಕೆಟ್ಟ ಮಾತುಗಳು ಅವ್ರಿಗೆ ಬಂತು. ಅಪ್ಪಳಿಕರ ಹೆಂಡತಿ, ಅವ್ರ ಹೆಂಡತಿ ಕೆಟ್ಟ ಮಾತೆ ತನ್ನ ಗಂಡನ್ನು ನಿಂದಿಸಿ, ಅವಮಾನಿಸಿ, ನಾಚಿಕೆ ಪಡಿಸಿ, ಕೇವಲ ಹಾಕಿ, ನನ್ನ ಇನ್ನೊಂದು ಅಣ್ಣ, ದೊಡ್ಡ ಅಣ್ಣ, ನನಗೆ ಒಡೆಗೆ ಬಂದಂತ ಇನ್ನೊಂದು ಅಣ್ಣನ ಕತ್ತಿನ ಮೇಲೆ ಹೊರೆಯಾಗಿ ಕೊಟ್ಟು ಅವನ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ನಿನಗೆ ನೀನು ಬಾಯಿ ಮುಚ್ಕೊಂಡು, ಅದು ಅವನ ಇಷ್ಟ. ದೇವರನ್ನ ಆರಾಧನೆ ಮಾಡೋದು ನಮ್ಮ ಇಷ್ಟ. ಅದನ್ನ ತಡೆ ಮಾಡಕ್ಕೆ ಯಾರ ಕೈಯಲ್ಲೂ ಕೂಡ ಶಕ್ತಿ ಇಲ್ಲ, ಯಾವ ಪಿಶಾಚಿ ಕೂಡ ಶಕ್ತಿ ಇಲ್ಲ. ಅನೇಕ ಸಂದರ್ಭದಲ್ಲಿ ಎಷ್ಟೋ ಪ್ರಯಾಸ ಪಟ್ಟು ತಡೆ ಮಾಡೋ ಸಲುವಾಗಿ ನಾನು ಹೇಳಿದೆ ಈ ರೀತಿಯಾಗಿ, ನನ್ನ ಕಾಯೋದಕ್ಕೆ ನನ್ನ ಬಲಗಡೆ ಎಡಗಡೆ ದೇವರ ದೂತರು ನಿಂತವರೆ, ನಿನ್ನ ಹೆಂಡತಿ ಮಕ್ಕಳ ಕಾಪಾಡ್ಕೊಳ್ಳೋದು. ನನಗಾಗಿ ಯುದ್ಧ ಮಾಡುವಂತ ದೇವರು ಒಬ್ಬರವರೇ. ಅವರ ಹೆಸರು ಆಲ್ಮೈಟಿ ಗಾಡ್. ಅವರು ಸರ್ವಶಕ್ತನಾದ ದೇವರು. ನಮಗೋಸ್ಕರ ಹಾಗೆ ಏನು ಬೇಕಾದ್ರೂ ಮಾಡೋದಕ್ಕೆ ಶಕ್ತನು. ಆದರೆ ನಾವು ದೇವರನ್ನ ಆರಾಧನೆ ಮಾಡೋದಕ್ಕಾಗಲಿ, ಸ್ತೋತ್ರ ಮಾಡೋದಕ್ಕಾಗಲಿ, ಪ್ರಾರ್ಥನೆ ಮಾಡೋದಕ್ಕಾಗಲಿ ತಡೆ ನಮ್ಮ ಜೀವಿತದಲ್ಲಿ ಇರಬಾರದು. ಸ್ತೋತ್ರ. ಪ್ರಾರ್ಥನೆ ಮಾಡುವರ ಜೊತೆಯಲ್ಲಿ ದೇವರಿದ್ದಾರೆ. ವಿಶೇಷವಾಗಿ ನಮ್ಮ ಅಗತ್ಯತೆ ಮಾತ್ರ ಅಲ್ಲ, ದೇವರ ಹೃದಯನ ಮುಟ್ಟಿ ನೋಡಿ, ದೇವರ ಸರಿತ ಅಂದ್ರೆ ಅವರ ಚಿತ್ತ ಅರಿತು ಪ್ರಾರ್ಥನೆ ಮಾಡುವ ಜೊತೆಯಲ್ಲಿ ದೇವರಿರ್ತಾರೆ. ಸ್ವಾರ್ಥ ಪ್ರಾರ್ಥನೆ ದೇವರು ಕೇಳಿ ಸ್ವಲ್ಪ ದಿವಸ ಮಾತ್ರ ಅವನ ಜೊತೆಲಿರ್ತಾರೆ, ನಂತರ ಆ ಪ್ರಾರ್ಥನೆ ಮಾಡುವ ಜೊತೆ ಬಿಟ್ಟು ಹೋಗ್ತಾರೆ. ಕಾರಣ ಸ್ವಾರ್ಥ ದೇವರಿಗೆ ಇಷ್ಟವಲ್ಲ. ದೇಶಕ್ಕಾಗಿ ಒಳಕೆಯಲ್ಲಿ ನಿಂತು ಪರಿತಪಿಸಿದ ದಾನಿಯೇಲನ ಜೊತೆಯಲ್ಲಿ ದೇವರಿದ್ದಿತ್ತು. ದೇಶಕ್ಕೋಸ್ಕರ ಆತ್ಮ ಭಾರವುಳ್ಳವನಾಗಿ ದೇಶದ ಸ್ಥಿತಿಗತಿಯನ್ನು ಅರಿತು, ಸ್ವಂತ ಸಹೋದರ ಸಹೋದರಿಗಿರುವಂತ ಕಷ್ಟಗಳನ್ನು ಅರಿತು, ಪಕ್ಕದ ಸಭೆಗೆ, ಆತ್ಮಿಕ ಸಭೆಗಿರುವಂತ ಕಷ್ಟಗಳನ್ನು ಅರಿತು, ಕ್ರಿಸ್ತವ ವಿರೋಧವಾಗಿರುವಂತಹ ಎಲ್ಲ ಹೋರಾಟಗಳನ್ನು ಅರಿತು, ಕಣ್ಣೀರಿಂದ ಗೋಳಾಡಿ ಪ್ರಾರ್ಥನೆ ಮಾಡುವ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಇರುತ್ತಾರೆ. ಅವನ್ನ ದೇವರು ಕನಪಡಿಸ್ತಾರೆ. ಸಿಂಹದ ಕೈಯಲ್ಲಿ ಹಾಕಿದರೂ ಕೂಡ ಹಾಲೆಲ್ಲೂಯ, ಸಿಂಹದ ಬಾಯಿಗಳು ಕಟ್ಟಲ್ಪಡುತ್ತದೆ ಹೊರತು ನಮ್ಮ ಪ್ರಾರ್ಥನೆ ಕಟ್ಟಲ್ಪಡೋಕೆ ಸಾಧ್ಯ ಇಲ್ಲ. ಹಾಲೆಲ್ಲೂಯ. ಐದನೇದಾಗಿ ಸುವಾರ್ತೆ ಸಾರುವವರ ಜೊತೆಯಲ್ಲಿ ದೇವರು ಇರುತ್ತಾರೆ. ಸ್ತೋತ್ರ. ಇದೇ ದೇವರ ವಾಗ್ದಾನ. ಲೋಕದ ಕಟ್ಟ ಕಡೆಯವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಹೋಗಿ, ನೀವು ಹೋಗಿ ಎಲ್ಲಾ ದೇಶದ ಜನರನ್ನ ಶಿಷ್ಯನಾಗಿ ಮಾಡಿ, ತಂದೆ ಮಗ ಪರಿಶುದ್ಧಾತ್ಮದ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ಸತ್ಯವಚನ ಕೈಗೊಂಡು ನಡೆಯುವ ಪ್ರಕಾರ ಅವರಿಗೆ ಬೋಧಿಸ್ರಿ. ಲೋಕದ ಕೆಟ್ಟ ಕಡೆಯವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಎಂಬುದಾಗಿ ದೇವರ ವಾಗ್ದಾನ. ಸುವಾರ್ತೆ ಸಾರುವವರ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ವಾಸ ಮಾಡ್ತಾ ದೇವರು ಇರ್ತಾರೆ. ಸ್ತೋತ್ರ. ಕಡೆಯದಾಗಿ ಆರನೆಯದಾಗಿ ದೇವರು ಕೊಟ್ಟ ಬಿಡುಗಡೆ, ಮಾಡಿದ ಅದ್ಭುತಗಳು, ಉಪಕಾರಗಳು, ಇದನ್ನು ಧ್ಯಾನಿಸುವವರ ಜೊತೆಯಲ್ಲಿ, ಅಂದರೆ ಮತ್ತೊಬ್ಬರಿಗೆ ಅದನ್ನು ಹೇಳಿ ಕ್ರಿಸ್ತನ ನಂಬಿಕೆ ಹುಟ್ಟಿಸುವವರ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಇರ್ತಾರೆ. ಸ್ತೋತ್ರ. ಇವೆರಡೂ ಕೂಡ ನಾನು ಹೇಳ್ತೇನೆ, ಸುವಾರ್ತೆ
ಹಾಗೆಯೇ ಕ್ರಿಸ್ತನ ಜೀವನ ಚರಿತ್ರ. ಸುವಾರ್ತೆ ಕ್ರಿಸ್ತ ಯೇಸುವಿನ ಜೀವನ ಚರಿತ್ರೆ. ಸುವಾರ್ತೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಪುನರುತ್ಥಾನ. ಸುವಾರ್ತೆ ಮನಸಾಂತರ, ಪಶ್ಚಾತ್ತಾಪ, ಪಾಪ ಅರಕೆ. ಸುವಾರ್ತೆ ಜ್ಞಾನ ಸ್ಥಾನದ ಕಡೆಗೆ ನಡೆಸುವಂತ ಕಾರ್ಯ. ಹಾಲೆಲೂಯಾ, ಇದೇ ಸುವಾರ್ತೆ. ಪಕ್ಕದ ಮನೆಗೆ ಹೋಗಿ ಸಹೋದರರ ಕುರಿತಾಗಿ, ಸಹೋದರಿಯ ಕುರಿತಾಗಿ ಕೊರತೆ ಹೇಳಿ ಅವರ ಮನೆಯಲ್ಲಿರುವಂತಹ ದೋಸೆಯ ತೂತಿನ ಲೆಕ್ಕ ಇರುವಂತದಲ್ಲ ಸುವಾರ್ತೆ. ಕ್ರಿಸ್ತ ಯೇಸುವಿನ ಜೀವನ ಚರಿತ್ರೆಯ ಕುರಿತಾಗಿ ಮಾತನಾಡುವಂತದ್ದೇ ಸುವಾರ್ತೆ. ಒಂದು ಪಾಪಿ, ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಮನ ತಿರುಗುವುದಕ್ಕೆ ಬೇಕಾದಂತ ಉಪದೇಶವೇ ಸುವಾರ್ತೆ. ಸ್ತೋತ್ರ, ಹಲ್ಲೆಲೂಯಾ. ಇದನ್ನು ಮಾಡುವವರ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಇದೇ ಇರುತ್ತಾನೆ. ಅದು ದೇವರ ವಾಗ್ದಾನ. ಹಳೆಯದಾಗಿ 7ನೇ ವಿಷಯ, ಹಲ್ಲೆಲೂಯಾ, ಕರ್ತನ ಪಂಕ್ತಿಯಲ್ಲಿ ಸೇರುವವನ ಜೊತೆಯಲ್ಲಿ ದೇವರು ಇರುತ್ತಾನೆ. ಸ್ತೋತ್ರ. ಮನಸಾಂತರ ಆಯ್ತು, ರಕ್ಷಣೆ ಆಯ್ತು, ದೀಕ್ಷಾಸ್ನಾನ ಕೂಡ ಆಯ್ತು. 16 ವರ್ಷ ಆಯ್ತು ಕರ್ತನ ಪಂಕ್ತಿಯಲ್ಲಿ ಸೇರಿ. ಅವನ ಜೊತೆಯಲ್ಲಿ ದೇವರಿಗಿಲ್ಲ. ಪ್ರತಿ ತಿಂಗಳು ಕರ್ತನ ಪಂಕ್ತಿಗೆ ತನ್ನನ್ನೇ ಸಿದ್ಧ ಮಾಡಿಕೊಂಡು ಯೋಗ್ಯನಾಗಿ ಯೋಗ್ಯಳಾಗಿ ಆ ಪಾನ ಪಾತ್ರದಲ್ಲಿ ಯಾವನು ಕೈ ಹಾಕುತ್ತಾನೋ ಅವನ ಜೊತೆಯಲ್ಲಿ ದೇವರು ಇರುತ್ತಾರೆ. ಹಲ್ಲೆಲೂಯಾ. 6 ತಿಂಗಳಾಯ್ತು, ವರ್ಷ ಆಯ್ತು, 20 ವರ್ಷ ಆಯ್ತು, 16 ವರ್ಷ ಆಯ್ತು. ಸ್ತೋತ್ರ. ಅವನು ಹೇಳ್ತಾನೆ, ನಾನು ದೇವರ ಮಗ. ಸ್ತೋತ್ರ. ಪರಲೋಕ ಇಂಥವನು ಅಂಗೀಕರಿಸಲ್ಲ. ಒಬ್ಬ ಕುಡುಕ ಫುಲ್ಲಾಗಿ ಕುಡಿದು ಅವನು ಹೇಳಿತು, ಅವನು ಕೂಡ ವಿಶ್ವಾಸಿ, ನಮ್ಮ ಸಭೆಯ ವಿಶ್ವಾಸಿ ಅಲ್ಲ, ಬೇರೆ ಒಂದು ಸಭೆ ವಿಶ್ವಾಸಿ. ಸಿಗರೇಟು ಕೂಡ ಸೇರ್ತಾನೆ, ಹೊಲಸು ತುಟಿ, ಬಾಯಿ ಬಿಟ್ಟರೆ ಭಯಂಕರ ಕೆಟ್ಟಪ್ಪನ. ಪಾಸ್ಟ್ರೇ, ನಮ್ಮ ಜೊತೆ ದೇವರು ಅವರ ಇಲ್ವಾ ನೀವು ಹೇಳ್ಬೇಕಿತ್ತು. ಅವನು ಹೇಳಿತು. ಅದಕ್ಕೆ ಆ ವಾಕ್ಯಗಳು ಕೂಡ ಹೇಳಿತು, ವಾಕ್ಯಗಳು ಕೂಡ ಹೇಳಿ ಅವನ ಜೊತೆಯಲ್ಲಿ ನಿಂತ್ಕೊಳಕ್ಕೆ ನನಗಾಗ ಅಷ್ಟು ದುರ್ವಾಸನೆ, ಕತ್ತಿನ ಆಟ, ಅಷ್ಟು ಕುಡಿದವನೇ, ಕಣ್ಣು ಗಂಟ ಕುಡಿದವನಿಗೆ. ಅವನು ಹೇಳ್ತಾನೆ, ದೇವರು ಯೇಸುವಿನ ಜೊತೆಯಲ್ಲಿ ಅವರ ಇಲ್ವಾ? ನನಗೆ ಗೊತ್ತು ನನ್ನ ಜೊತೆಯಲ್ಲಿ ದೇವರು ಅವರೇ ಅಂತ. ನಾನು ಹೇಳಿದೆ, ಏನು ಹೇಳಬೇಕು, ತಪ್ಪಿಸ್ಕೊಳ್ಳಬೇಕು. ಅದು ನಾವು ತೀರ್ಮಾನ ಮಾಡಬಾರ್ದು. ನಮ್ಮ ಜೊತೆ ದೇವರು ಅವರ ಇಲ್ವಾ ಅಂತೇಳಿ ನಮ್ಮನ್ನ ನೋಡೋರು ತೀರ್ಮಾನ ಮಾಡಿ ಹೇಳಬೇಕು ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡಿರೋದೇ. ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪಂಕ್ತಿಯಲ್ಲಿ ಎಡಬಿಡದೆ ಕೈ ಹಾಕಿ, ಇದು ಕರ್ತನ ದೇಹ, ಸ್ತೋತ್ರ, ಇದು ಯೇಸು ಕ್ರಿಸ್ತನ ರಕ್ತ ಅಂತ ಹೇಳಿ ವಿವೇಚನೆ ಮಾಡಿ ಆ ಪಂಕ್ತಿಯಲ್ಲಿ ಕೈ ಹಾಕುವರ ಆ ಜೊತೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಇದ್ದೇ ಇರ್ತಾರೆ. ಸ್ತೋತ್ರ. ಹಲ್ಲೆಲೂಯಾ. ನಮಗೆ ವಾಕ್ಯದಲ್ಲಿ ತಿರುಗಿ ಬರೋಣ. ನನ್ನ ಸಮಯ ಆಯಿತು ಅಂತ ಕಾಣ್ತದೆ. ಸ್ತೋತ್ರ. 7 ವಿಷಯ ಇತ್ತು, 7 ವಿಷಯ ಕೂಡ ಸಿಂಪಲ್ ಆಗಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸ್ತೋತ್ರ. ಕಡೆಯದಾಗಿ ಅದೇ ವಾಕ್ಯಕ್ಕೆ ಬರೋಣ. ಸತ್ತವರೊಳಗೆ ಬದುಕಿರುವವನು ಹುಡುಕುವುದೇನು, ಆತನು ಇಲ್ಲಿ ಇಲ್ಲವಲ್ಲ. ಈಗ ನಮಗೆ ಗೊತ್ತಾಗಬೇಕು. ಸ್ತೋತ್ರ. ಸಭೆ ಅಲರ್ಟ್ ಆಗಬೇಕು. ಪಕ್ಕದಲ್ಲಿರುವಂತಹ ಸಹೋದರಿ ಸ್ತೋತ್ರ ಮಾಡ್ತವಳಿ, ನಿದ್ದೆ ಮಾಡ್ತವಳಾಗಿಲ್ವಾ ಅಂತೇಳಿ, ಪಕ್ಕದಲ್ಲಿರುವಂತಹ ಸಹೋದರ ಆಕಳಿಸ್ಕೊಂಡು ತೂಕಡಿಸ್ಕೊಂಡು ಕೂತವರ ಇರುವಂತ ಹೇಳಿ ಗಮನಿಸಬೇಕು. ಅವ್ರಿಗೆ ಹಿಂಗೆ ಟಚ್ ಮಾಡಬೇಕು, ನಿನ್ ಜೊತೆಲಿ ದೇವರು ಇಲ್ಲ. ಸ್ತುತಿ ಸ್ತೋತ್ರ ಯಾಥಾರ್ಥವಾಗಿ ಹೃದಯಪೂರ್ವಕವಾಗಿ ಮಾಡೋಣ ಜೊತೆಯಲ್ಲಿ ದೇವರು ಇರ್ತಾರೆ. ಆತ್ಮದಲ್ಲಿ ಸತ್ಯದಲ್ಲಿ ತುಂಬಿ ಆರಾಧನೆ ಮಾಡೋಣ ಜೊತೆಯಲ್ಲಿ ದೇವರು ಇರ್ತಾರೆ. ಪರಿಶುದ್ಧ ಆತ್ಮದ ಸುರಿಸುವಿಕೆ ಸಭೆಯಲ್ಲಿದೆ. ಅನ್ಯ ಭಾಷೆ ಮುಖಾಂತರವಾಗಿ ಆರಾಧನೆ ನಡೆದಿದೆ. ಆಗ ಈ ಸಹೋದರಿಗೆ ಸ್ತೋತ್ರ, ಆರಾಧನೆ ಇಲ್ಲ. ಹೊರಗಡೆ ಬಂದ್ರೆ ಅವಳ ಗಂಟು ಊರಿಗೆ ಕೇಳಿಸ್ತದೆ. ಸಭೆಯಲ್ಲಿ ಶಬ್ದನೇ ಇಲ್ಲ. ಸ್ತೋತ್ರ ಭಾಗದಲ್ಲಿ ಶಬ್ದ ಇಲ್ಲ. ತುಟಿ ಒಪ್ಪನ್ನ ಆಗಲ್ಲ. ಒಪ್ಪನ್ನ ಆದ್ರೂ ಕೂಡ
ಸ್ತೋತ್ರ ಶಬ್ದ ಕೇಳಲ್ಲ. ಸ್ತೋತ್ರ ಚಡಿಕ ಸ್ವಭಾವವುಳ್ಳವರು, ಇಂಥವರ ಜೊತೆಯಲ್ಲಿ ದೇವರು ಖಂಡಿತವಾಗಿ ಕೂಡ ಇರಲ್ಲ. ಯಾವನು ಮೊಣಕಾಲೂರಿ ಕ್ರಿಸ್ತ ಯೇಸುವಿನ ನಾಮವನ್ನು ಅರಿತವನಾಗಿ ದೇವರಿಗೆ ಕೊಡಬೇಕಾದ ಘನವನ್ನು ಕೊಡುತ್ತಾನೋ ಅಂತವನ ಜೊತೆಯಲ್ಲಿ ಖಂಡಿತವಾಗಿ ದೇವರು ಇರುತ್ತಾರೆ. ಅವನ ಸ್ತೋತ್ರದಲ್ಲಿ ಸಿಂಹಾಸನಾರೂಢನಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸದಾ ಈ ವಿಷಯವನ್ನು ಕೇಳಿ ನೋಟ್ ಮಾಡುವುದು ಮಾತ್ರವಲ್ಲ, ಹಲ್ಲೆಲೂಯಾ, ಅಳವಡಿಕೆ ಕಾಲದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ, ನಿಮ್ಮ ಹೃದಯಗಳ ಮೇಲೆ ಬರೆಯಲ್ಪಡಲಿ ಎಂಬುದಾಗಿ ಅಲ್ಲ, ಅದು ಕೆತ್ತಲ್ಪಡಲಿ ಎಂಬುದಾಗಿ. ಒಂದು ವೇಳೆ ಬರೆಯಲ್ಪಟ್ಟರೆ ಅದು ಅಳಿಸೋದಕ್ಕೆ ಸಾಧ್ಯತೆ ಇದೆ, ಕೆತ್ತಲ್ಪಟ್ಟರೆ ಅಳಿಸಿ ಹೋಗಲ್ಲ. ಇದು ನಿಮ್ಮ ಹೃದಯಗಳ ಮೇಲೆ ಕೆತ್ತಲ್ಪಡಲಿ. ನಾಳೆಯ ದಿನದ ಆರಾಧನೆ ಭಯಂಕರ ಬೆಂಕಿಯಲ್ಲಿ ತುಂಬಲ್ಪಟ್ಟಿರಲಿ. ಸ್ತುತಿ ಸ್ತೋತ್ರ ಆಕಾಶ ಮಳೆದ ದುರಾತ್ಮಗಳಿಗೆ ನಡುಕ ಉಂಟು ಮಾಡಲಿ. ಆರಾಧನೆ ಸ್ವರ್ಗದಿಂದ ದೇವದೂತರು ಇಳಿದು ಬರಲಿ. ನಮ್ಮ ಕಣ್ಣಿನ ಪ್ರಾರ್ಥನೆ ಸ್ವರ್ಗ ಕೇಳಲಿ. ಪರಿಶುದ್ಧ ಆತ್ಮದೇವರ ಅಭಿಷೇಕ ಏರಳವಾಗಿ ಸುರಿಸಲ್ಪಡಲಿ ಯೇಸುವಿನ ನಾಮದ ಮೇಲೆ. ಸಭೆ ಜೀವಿಸುವಂತ ಸಭೆಯಾಗಿ ಎಬ್ಬಿಸಲ್ಪಡಲಿ ಯೇಸುವಿನ ನಾಮದ ಮೇಲೆ. ಹಲ್ಲೆಲೂಯಾ. ಕರ್ತನ ಕರಗಳು ಅದ್ಭುತವಾಗಿ ನಿಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್ ಗಾಡ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮೊಣಕಾಲುಕ್ಕೆ ಸಾಧ್ಯ ಮೊಣಕಾಲು ಕಡೆಯ ಆಶೀರ್ವಾದದ ಪ್ರಾರ್ಥನೆ. ನಮ್ಮ ಕಣ್ಣ ಮುಂದೆ ಕೇಳಲ್ಪಟ್ಟ ವಾಕ್ಯಗಳು ಯೇಸು ಕ್ರಿಸ್ತನು ಮಾತ್ರ ತಾನೇ ಹಾಲೆಲೂಯಾ ಇರಬೇಕು. ಯಾವ ಸಂದರ್ಭದಲ್ಲಿ ಕೂಡ ತುಟಿ ಸನ್ಮಾನ ಅಲ್ಲ, ಯೇಸುವನ್ನು ಮುಂದೆ ನಿಲ್ಲಿಸಿ ಮಾಡುವಂತಹ ಸನ್ಮಾನ. ಹಾಲೆಲೂಯಾ, ಹಾಲೆಲೂಯಾ. ಇಂಥ ಒಂದು ಸನ್ಮಾನ ಖಂಡಿತವಾಗಿ ಕೂಡ ದೇವರು ಅಂಗೀಕರಿಸಿಕೊಳ್ಳುವಂತವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಗಾಡ್. ನಮ್ಮ ಕಣ್ಗಳ ಮುಂದೆ ದೇವರನ್ನು ನಿಲ್ಲಿಸೋಣ. ಒಬ್ಬೊಬ್ಬರ ಮುಂದೆ ಕೂಡ ದೇವರ ಸನ್ನಿಧಾನದಲ್ಲಿ ಬಾಯಿಗಳನ್ನು ತೆರೆದು ಆರೈಕೆ ಮಾಡೋಣ. ಯೇಸುವನ್ನು ನಾವು ಮುಂದೆ ನಿಲ್ಲಿಸಿಕೊಳ್ಳೋಣ. ಯೇಸುವನ್ನು ಮುಂದೆ ನಿಲ್ಲಿಸಿಕೊಳ್ಳೋಣ. ವಿಶ್ವಾಸದಿಂದ ನಾವು ನೋಡೋಣ. ಆ ವಿಶ್ವಾಸ ಕಂಡು ಹಲ್ಲೆಲೂಯಾ ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ, ಹೃದಯ ತೆರೆಯಲ್ಪಡಲಿ, ಆಮೇಲೆ ಕಾರ್ಯಗಳು ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಹಾಲೆ ಸತ್ತು ಪುನರುತ್ಥಾನ ಹೊಂದಿ ಎದ್ದಂತ ಆ ಯೇಸು ಕ್ರಿಸ್ತನು ಹಲ್ಲೆಲೂಯಾ ಆ ಸಹೋದರಿಗೆ ಮಾತ್ರ ಕಾಣಿಸಿಕೊಂಡಿದ್ದಲ್ಲ, ಅಪೊಸ್ತಲರಿಗೆ ಕಾಣಿಸಿಕೊಂಡಿದ್ದಾನೆ. ಯೆರೂಸಲೇಮಿನಿಂದ ಎಮ್ಮಾವಿಗೆ ಹೋಗುತ್ತಿದ್ದಂತ ಆದರೆ ಇಬ್ಬರು ಪ್ರೇಷಿತರಿಗೆ ಅವರು ಕಾಣಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲನಾದ ಆ ಪೌಲನಿಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಕಾಣಿಸಿಕೊಂಡಿದ್ದಾನೆ. ಅನೇಕ ಜನಗಳಿಗೆ ಯೇಸು ಕಾಣಿಸಿಕೊಂಡಿದ್ದಾನೆ. ಇವತ್ತು ಕೂಡ ಯೇಸು ಕ್ರಿಸ್ತನು ಜೀವದಿಂದಿದ್ದಾನೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಅವರು ಸತ್ತು ಎದ್ದಿದ್ದಾರೆ, ಜೀವದಿಂದಿದ್ದಾರೆ. Hallelujah. Thank you, Lord God. Thank you, Lord Jesus. With the blood of Jesus, ಬಾಯಿಗಳನ್ನು ತೆರೆದು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಾಚಿಕೆ ಅನ್ನುವಂಥದ್ದು ಪಿಶಾಚಿ ಬಿತ್ತಲ್ಪಟ್ಟಂತ ಬೀಜ. ಅದು ಯೇಸುವಿನ ಅಧಿಕಾರ ನಾಮದಲ್ಲಿ ಆ ನಾಚಿಕೆ ಅನ್ನುವಂತ ಆ ವಿಷ ಬೀಜ ಯೇಸುವಿನ ಅಧಿಕಾರ ನಾಮದಲ್ಲಿ ಇವತ್ತು ಕ್ಯಾನ್ಸರ್ ಮಾಡಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಬಾಯಿಗಳನ್ನು ಅಗಲವಾಗಿ ತೆರೆದು ದೇವರ ಸನ್ನಿಧಾನದಲ್ಲಿ ಸ್ತೋತ್ರಗಳನ್ನು ಅರ್ಪಿಸೋಣ. ಪ್ರಾರ್ಥನೆಗಳು ಮಾಡುವುದಕ್ಕಿಂತ ಸ್ತೋತ್ರಗಳನ್ನು ಅರ್ಪಿಸೋಣ. ನಮ್ಮ ಬಾಯಿಗಳು ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ಏನು ಚಾರಣ ಇದುವರೆಗೂ ಕೂಡ ಪರಿಶುದ್ಧ ಆತ್ಮವನ್ನು ನಡೆಸಲಿಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆಸಲ್ಪಟ್ಟ ಜೀವವುಳ್ಳ ವಾಕ್ಯಗಳೊಟ್ಟಿಗೆ ಪರಿಶುದ್ಧ ಆತ್ಮನ ಹೃದಯದೊಟ್ಟಿಗೆ ಮಾತನಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸು ಕ್ರಿಸ್ತನ ಕ್ರಿಸ್ತಿಯ ಜೀವಿತ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ, ಯೇಸು ಕ್ರಿಸ್ತನೊಟ್ಟಿಗೆ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ, ಯಾವ ರೀತಿ ಇದ್ದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುತ್ತಾರೆ ಎಂಬುದಾಗಿ ಇರುವಂತಹ ಆಳವಾದ ಸತ್ಯಗಳನ್ನು ತಿಳಿದುಕೊಳ್ಳುವಂತ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನಾದ ಯೇಸುವೇ, ಈ ನಿನ್ನ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಿದ್ದೇನೆ ಸ್ವಾಮಿ. ಹಲ್ಲೆಲೂಯಾ. ಕೇಳಲ್ಪಟ್ಟದ ವಾಕ್ಯದ ಅಸ್ತಿವಾದ ಮೇಲೆ ಇವರ ಆತ್ಮಿಕ ಜೀವಿತಗಳು ಆಗಲಿ ಸ್ವಾಮಿ. ನಾಳೆ ಅನ್ನುವಂತಹ ದಿನಗಳು ದೇವರೇ, ಮುಂಬರುವಂತಹ ದಿನಗಳು ದೇವರೇ, ಇವರ ಜೀವಿತದಲ್ಲಿ ದೇವರೇ ಆಸಲ್ಪಟ್ಟಂತ ಸ್ತುತಿ ಸ್ತೋತ್ರಗಳು ದೇವರೇ
ಮಹಿಮೆಯಾದ ಆರಾಧನೆಗಳು ದೇವರೇ, ಘನವಾದ ಉತ್ಕೃಷ್ಟವಾದ ಸ್ವರ್ಗ ಅಂಗೀಕರಿಸಿರುವಂತಹ ಆರಾಧನೆಗಳು ದೇವರೇ, ಈ ನಿನ್ನ ಮಕ್ಕಳ ಜೀವಿತದಲ್ಲಿ ಕಾಣಲು ಕೃಪೆ ಮಾಡಿ. ಸ್ವರ್ಗದಿಂದ ನನ್ನ ಕರ್ತನು ದೇವರೇ ಕೇಳಿ ಈ ಜನಗಳನ್ನು ಆಶೀರ್ವದಿಸಬೇಕಪ್ಪ, ಆಶೀರ್ವದಿಸಬೇಕು ದೇವರೇ. ಇವರು ಕೆಳಗಲ್ಲ ಸ್ವಾಮಿ, ಇವರು ಮೇಲಾಗಲಿ ಸ್ವಾಮಿ, ಇವರು ಪಾಲವಲ್ಲ ಸ್ವಾಮಿ, ಇವರು ತಲೆಯಾಗಲಿ ಸ್ವಾಮಿ. ಎಲ್ಲ ಆಶೀರ್ವಾದಕ್ಕೂ ದೇವರೇ ಇವರು ಪಾತ್ರರಾಗಲಿ ಸ್ವಾಮಿ. ನಿನ್ನ ದಾಸನು ಎಲಿಷ ದೇವರೇ, ಆದರೆ ನಿನ್ನ ಮನೆ ಇರುವಂತಹ ಖಾಲಿಯಾದ ಪಾತ್ರೆಗಳನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಾಗ ಆ ಪ್ರಿಯಪಟ್ಟಂತ ಸಹೋದರಿ ಅಕ್ಕಪಕ್ಕದ ಮನೆಯ ಎಲ್ಲ ಖಾಲಿ ಪಾತ್ರೆಗಳನ್ನು ಕೂಡ ತಂದಿ ಪರಿಶುದ್ಧ ಆತ್ಮದೇವರೇ ಎಣ್ಣೆಯಿಂದ ತುಂಬಿಸಿ ಅಂತ ಒಂದು ಆತ್ಮಿಕ ಅನುಭವದಲ್ಲಿ ಈ ಪ್ರಿಯ ಸಭೆ ಆಗಲು ಕೃಪೆ ಮಾಡಿ, ಪ್ರಿಯ ಸಭೆ ಆಗಲು ಕೃಪೆ ಮಾಡಿ. ತಾನು ಮಾತ್ರವಲ್ಲ ದೇವರ ಆಶೀರ್ವಾದ ಹೊಂದಿಕೊಳ್ಳುವುದು, ಅನೇಕ ಜನಗಳು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಈ ಪ್ರಿಯಪಟ್ಟದ ಸಭೆ ಕಾರಣವಾಗಲೇ ಸ್ವಾಮಿ. ನಿನ್ನ ಜನಗಳು ಕಾರಣವಾಗಲೇ ಸ್ವಾಮಿ, ನಿನ್ನ ಹಾಲೆಲೂಯ ಮಕ್ಕಳು ಕಾರಣವಾಗಲೇ ಸ್ವಾಮಿ. ಇಂದಿನ ಒಂದು ಕ್ರಿಸ್ತಿಯ ಜೀವಿತ ದೇವರೇ, ಈ ಮಕ್ಕಳು ಆಶೀರ್ವಾದವನ್ನು ನಡೆಸಲು ಕೃಪೆ ಮಾಡಿ. ಕರ್ತನ ಕರಗಳು ಅದ್ಭುತವಾಗಿ ನಡೆಸಲಿ. ಇವರನ್ನು ಕಣ್ಣು ಮಣಿಯಂತೆ ನೀನು ಕಾಪಾಡು. ಯೇಸು ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಆಶೀರ್ವಾದ ತೆಗೆದುಕೊಳ್ಳೋಣ.